ಸ್ನೇಹಿತರೆ ನಮಸ್ಕಾರ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ವೈದ್ಯೋ ನಾರಾಯಣ ಹರಿ ಅಂತ ಅಂತಾರೆ. ನಮ್ಮಂಥ ಜನಸಾಮಾನ್ಯರ ಒಂದು ಜೀವವನ್ನು ರಕ್ಷಣೆ ಮಾಡುವಂತಹ ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಂತಹ ಒಬ್ಬ ಹೆಣ್ಣು ಮಗಳ ಜೀವನ ನಿಜಕ್ಕೂ ಒಂಥರ ದುರಂತದಲ್ಲಿ ಅಂತ್ಯವಾಗಿದೆ. ಅಸಲಿಗೆ ಏನಾಗಿದೆ ಅಂತ ನಾವು ನೋಡೋದಾದರೆ, ಈ ಒಂದು ಅಹಿತಕರ ಘಟನೆಯು ಕೋಲ್ಕತ್ತಾದಲ್ಲಿ ನಡೆದು ಹೋಗಿದೆ. ಸ್ನೇಹಿತರೆ, ಕೋಲ್ಕತ್ತಾದ ಒಂದು ಆರ್ಜಿಕರ್ ಅನ್ನೋ ಕಾಲೇಜು ಹಾಗೆ ಆಸ್ಪತ್ರೆ, ಇದು ಒಂದು ಸರ್ಕಾರಿ ಕಾಲೇಜು ಹಾಗೆ ಆಸ್ಪತ್ರೆ. ಇಲ್ಲಿ ಈ ಒಂದು ಹೆಣ್ಣುಮಗಳು, ಒಂದು 31 ವರ್ಷದ ಒಬ್ಬ ಹೆಣ್ಣುಮಗಳು ರಾತ್ರಿ ತಮ್ಮ ಸ್ನೇಹಿತರೊಂದಿಗೆ ಊಟವನ್ನು ಮಾಡಿ ಒಲಿಂಪಿಕ್ಸ್ ಇದ್ದ ಕಾರಣ ಆ ಒಂದು ಪಂದ್ಯಗಳನ್ನ ವೀಕ್ಷಿಸಿ ಓದ್ಕೊಳ್ಳೋಕ್ಕೆ ಅಂತ ಕಾನ್ಫರೆನ್ಸ್ ಹಾಲ್ಗೆ ಹೋಗಿದ್ದಾರೆ. ಸುಮಾರು ಒಂದು 3 ಗಂಟೆಯ ಸಮಯದಲ್ಲಿ ಅವರು ಒಂದು ನಿದ್ದೆಗೆ ಜಾರ್ತಾರೆ, ನಿದ್ದೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಈ ಒಂದು ಸಮಯದಲ್ಲಿ ಸುಮಾರು ಮುಂಜಾನೆ 4 ಗಂಟೆಯ ಸಮಯದಲ್ಲಿ ಸಂಜಯ್ ರಾಯ್ ಎಂಬಾತ ಆಸ್ಪತ್ರೆಯ ಒಳಗಡೆ, ಅಂದರೆ ಹಿಂದಗಡೆ ಬಾಗಿಲಿನಿಂದ ಆಸ್ಪತ್ರೆಯ ಒಳಗಡೆ ಪ್ರವೇಶವನ್ನು ಮಾಡ್ತಾರೆ. ಈ ಒಂದು ಸಮಯದಲ್ಲಿ ಅಲ್ಲಿದ್ದಂತಹ ಸಿಬ್ಬಂದಿಗಳು ಏನು ಮಾಡ್ತಾಯಿದ್ರು, ಅಥವಾ ಅಲ್ಲಿ ಬೇರೆ ಬೇರೆ ಈಗ ನರ್ಸ್ಗಳಿರ್ತಾರೆ, ವೈದ್ಯಕೀಯ ವೃತ್ತಿಪರರು ಎಲ್ಲ ಇರ್ತಾರೆ, ಯಾರಿಗೂ ಸಹ ಈ ಒಂದು ಘಟನೆ ಬೆಳಕಿಗೆ ಬಂದಿಲ್ವಾ ಅನ್ನೋದೇ ಈಗ ಒಂದು ದೊಡ್ಡ ಪ್ರಶ್ನೆಯಾಗಿ ನಿಂತುಬಿಟ್ಟಿದೆ ನಮ್ಮ ಕಣ್ಣು ಮುಂದುಗಡೆ. ಸ್ನೇಹಿತರೆ, ಈತ ಬಂದು ಈ ಒಂದು ಹೆಣ್ಣು ಮಗಳ ಮೇಲೆ ಎರಗಿದ್ದಾನೆ. ನಿಜಕ್ಕೂ ಈ ಒಂದು ಪದನ ಬಳಸಲಿಕ್ಕೂ ಸಹ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಎರಗಿದ್ದಾನೆ. ಅಸಲಿಗೆ ಆ ಒಂದು ಹೆಣ್ಣು ಮಗಳ ಮೇಲೆ ಸುಮಾರು 1-1.5 ಗಂಟೆಗಳ ಕಾಲ ಆ ಒಂದು ಹೆಣ್ಣುಮಗಳಿಗೆ ಸಿಕ್ಕಾಪಟ್ಟೆ ಚಿತ್ರಹಿಂಸೆಯನ್ನು ನೀಡಿದ್ದಾನೆ ಎಂಬುದು ಒಂದು ಮರಣೋತ್ತರ ಪರೀಕ್ಷೆಯಲ್ಲಿ ಬೆಳಕಿಗೆ ಬಂದಿದೆ. ಹಾಗೆ ಇನ್ನೂ ಒಂದು ವಿಚಾರ ನಾವು ಗಮನಿಸಲೇಬೇಕಾದಂತಹ ವಿಚಾರ ಏನಪ್ಪ ಅಂತ ಅಂದರೆ, ಇಲ್ಲಿ ಮೊದಲಿಗೆ ಈ ಸಂಜಯ್ ರಾಯ್ ಎಂಬಾತ ಒಬ್ಬನೇ ಈಕೆಯ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾನೆ ಅಂತ ಅಂದ್ಕೊಳ್ಳಲಾಗಿತ್ತು. ಆದರೆ ಮರಣೋತ್ತರ ಪರೀಕ್ಷೆಯ ನಂತರ ಸುಮಾರು ಈಕೆಯ ಒಂದು ದೇಹದಲ್ಲಿ 150 ml ಅಷ್ಟು ವೀರ್ಯಾಣು ದೊರಕಿದೆ ಅಂತ ಹೇಳಲಾಗ್ತಾ ಇದೆ. ಒಬ್ಬ ವ್ಯಕ್ತಿಯ ದೇಹದಿಂದ ಒಂದು ಬಾರಿಗೆ 15-20 ml ನಷ್ಟು ಮಾತ್ರ ವೀರ್ಯವನ್ನು ಹೊರಹಾಕ್ಬೋದಂತೆ. ಅಲ್ಲಿಗೆ ಈ ಒಂದು ಹೆಣ್ಣು ಮಗಳ ದೇಹದಲ್ಲಿ ದೊರಕಿರುವಂತಹದ್ದು 150 ml ನಷ್ಟು ವೀರ್ಯ ಅಂತ ಅಂದರೆ ನಾವು ಯೋಚನೆ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ. ಅಲ್ಲಿ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಸುಮಾರು 8-10 ಮಂದಿ ಈಕೆಯನ್ನು ಬಳಸಿಕೊಂಡಿದ್ದಾರೆ ಅಂತ ನಾವು ಊಹಿಸ್ಕೊಳ್ಬೋದು. ಅಷ್ಟೇ ಅಲ್ಲದೆ ಆಕೆಯನ್ನು ಸಿಕ್ಕಾಪಟ್ಟೆ ಚಿತ್ರಹಿಂಸೆ ಮಾಡಿದ್ದಾರೆ ಸ್ನೇಹಿತರೆ. ಆಕೆಯ ಕಣ್ಣುಗಳಿಂದ, ತುಟಿಯಿಂದ, ಆಕೆಯ ಬೇರೆ ಬೇರೆ ದೇಹದ ಬೇರೆ ಬೇರೆ ಅಂಗಗಳಿಂದ ಸಾಕಷ್ಟು ರಕ್ತ ಸ್ರಾವ ಆಗ್ತಾಯಿತ್ತಂತೆ. ಈ ಒಂದು ಘಟನೆಯನ್ನು ಬೆಳಗ್ಗೆ ಅಲ್ಲಿದ್ದಂತಹ ವಿದ್ಯಾರ್ಥಿಗಳು ಅಥವಾ ಸಿಬ್ಬಂದಿ ವರ್ಗದವರು ಯಾರು ಅಂತ ಗೊತ್ತಿಲ್ಲ, 7 ಗಂಟೆಗೆ, ಈ ಒಂದು ಬೆಳಗಿನ ಜಾವ 7 ಗಂಟೆಗೆ ಆಕೆಯ ಮೃತದೇಹವನ್ನು ನೋಡಿದ್ದಾರೆ. ಅಷ್ಟೇ ಅಲ್ಲದೆ ಆಕೆಯ ಕುತ್ತಿಗೆಯನ್ನು ಸಹ ತಿರುಚಲಾಗಿದೆ ಸ್ನೇಹಿತರೆ. ಕುತ್ತಿಗೆಯು ಸಂಪೂರ್ಣವಾಗಿ ಮುರಿದು ಹೋಗಿತ್ತಂತೆ. ಇಷ್ಟೆಲ್ಲವೂ ಮರಣೋತ್ತರ ಪರೀಕ್ಷೆಯ ನಂತರ ಬೆಳಕಿಗೆ ಬಂದಿದೆ. ಅದಾದ ಮೇಲೆ ಆಕೆಯ ದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಅಂತೂ ರವಾನಿಸಲಾಗಿದೆ. ಅದಾದ ಮೇಲೆ ಇನ್ನೂ ಒಂದು ಹೆಣ್ಣು ಮಗಳ ಪೋಷಕರಿಗೆ ಸುಮಾರು 4-5 ಗಂಟೆಗಳ ಕಾಲ ಆಕೆಯ ಮೃತದೇಹವನ್ನು ಸಹ ತೋರಿಸಲಿಲ್ವಂತೆ. ಸ್ನೇಹಿತರೆ, ಅಷ್ಟೇ ಅಲ್ಲದೆ ಈ ಒಂದು ಘಟನೆ ಬೆಳಕಿಗೆ ಬಂದ ನಂತರ ವಿದ್ಯಾರ್ಥಿಗಳು ಹಾಗೆ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂತಹ ಸಾರ್ವಜನಿಕರೆಲ್ಲ ಆ ಒಂದು ಆಸ್ಪತ್ರೆ, ಆರ್ಜಿಕರ್ ಅನ್ನೋ ಆಸ್ಪತ್ರೆ ಏನಿದೆ, ಈ ಒಂದು ಆಸ್ಪತ್ರೆಯ ಮುಂದೆ ಪ್ರತಿಭಟನೆಯನ್ನು ನಡೆಸ್ತಾ ಇರ್ತಾರಂತೆ. ಆ ಒಂದು ಸಂದರ್ಭದಲ್ಲಿ ಒಂದು 50-60 ಜನ ಗೂಂಡಗಳು ಆ ಒಂದು ಆಸ್ಪತ್ರೆಗೆ ಒಳಗಡೆ ನುಗ್ಗಿ ಅಲ್ಲಿದ್ದಂತಹ ಸಾಕಷ್ಟು ಸಾಮಗ್ರಿಗಳು ಹಾಗೆ ಈ ಒಂದು ಕೃತ್ಯ ನಡೆದಿತ್ತಲ್ವ, ಆ ಒಂದು ರೂಮ್ಗೂ ಸಹ ಹೋಗಿ ಅಲ್ಲಿದ್ದಂತಹ ಸಾಕ್ಷಿಗಳನ್ನ ನಾಶ ಮಾಡುವುದಕ್ಕೂ ಸಹ ಯತ್ನ ಮಾಡಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಅಂದರೆ ಇದರ ಒಳಗಡೆ ಏನಾದರೂ ಪ್ರಭಾವಿ ವ್ಯಕ್ತಿಗಳಿದ್ದಾರೋ ಅದೇನು ಅಂತ ಗೊತ್ತಿಲ್ಲ. ಕಾರಣ ಸುಮ್ಮನೆ ಏಕಾಏಕಿ 50-60 ಜನ ಗುಂಡಗಳು ಒಳಗಡೆ ನುಗ್ಗೋದು ಅಂತ ಅಂದರೆ ಏನು, ಅಲ್ಲಿದ್ದಂತಹ ಪೀಠೋಪಕರಣಗಳನ್ನ ಧ್ವಂಸ ಮಾಡೋದು ಅಂತ ಅಂದ್ರೇನು, ಇದನ್ನೆಲ್ಲ ಸಹ ಸಾಕಷ್ಟು ಇನ್ನೂ ಅತ್ಯಂತ ಚರ್ಚೆಗೆ ಒಳಗಾಗ್ತಾ ಇದೆ ಈ ಒಂದು ಘಟನೆಯು. ಅಷ್ಟೇ ಅಲ್ಲದೆ ಈ ಒಂದು ಕಾಲೇಜಿನ ಪ್ರಾಂಶುಪಾಲರೇನಿದ್ರು ಅವರು ಸಹ ರಾಜೀನಾಮೆಯನ್ನು ನೀಡಿದ್ದಾರೆ. ಅಷ್ಟೂ ಅಲ್ಲದೆ ಈ ಒಂದು ಕೃತ್ಯ ನಡೆದಂತಹ ರೂಮಿನ ಒಂದು ಕಡೆ ಗೋಡೆಯನ್ನು ಸಹ ಹೊಸದಾಗಿ ಕಟ್ತೀವಿ ಅಂತ ಹೇಳಿ ಇದ್ದಕ್ಕಿದ್ದಂಗೆ ಒಡೆದು ಹಾಕಿದಾರಂತೆ. ಹಾಗೆ ಇಲ್ಲಿದ್ದಂತಹ ಈ ಆಸ್ಪತ್ರೆ ಒಳಗಡೆ ಇದ್ದಂತಹ CC ಕ್ಯಾಮ್ರಾಗಳು ಸಾಕ್ಷಿಯನ್ನು ಸಹ ಸುಮಾರು ಕಡೆ ನಾಶವನ್ನು ಮಾಡಲಾಗಿದೆ.
ಅಲ್ಲಿಗೆ ಈ ಒಂದು ಕೃತ್ಯದ ಹಿಂದೆ ಯಾರೋ ಪ್ರಭಾವಿ ವ್ಯಕ್ತಿಗಳಿದ್ದಾರೆ ಅನ್ನೋದು ತುಂಬ ಚೆನ್ನಾಗಿ ಎಲ್ಲರಿಗೂ ತಿಳಿದು ಬರ್ತಾ ಇದೆ. ಅಸಲಿಗೆ ಅದು ಏನೇ ಇರಲಿ, ಒಬ್ಬ ಹೆಣ್ಣು ಮಗಳು ತನ್ನ ಜೀವನವನ್ನು ರೂಪಿಸಿಕೊಳ್ಳೋದಕ್ಕೆ ತನ್ನಿಂದ ಒಂದು ವೈದ್ಯಕೀಯ ವೃತ್ತಿಯನ್ನು ನಾನು ಮಾಡಬೇಕು, ನನ್ನಿಂದ ಕೆಲವರಿಗೆ ಕೈಲಾದಷ್ಟು ಸಹಾಯ ಮಾಡಬೇಕು, ಸಾಕಷ್ಟು ಆಸೆ ಕನಸುಗಳನ್ನ ಹೊಂದಿರ್ತಾರೆ. ಆಕೆಯ ಆಸೆ ಕನಸುಗಳೆಲ್ಲವೂ ಸಹ ನುಚ್ಚು ನೂರಾಗೋಗಿದೆ. ಹಾಗೆ ಆಕೆ ಪೋಷಕರಿಗೆ ನಿಜವಾಗ್ಲೂ ಪದಗಳೇ ಸಾಲಲ್ಲ ಸ್ನೇಹಿತರೆ. ಅಷ್ಟು ಅಂದರೆ ಅಷ್ಟು ಒಂದು ದುಃಖ ಅಂತೂ ಆಗಿರುತ್ತೆ. ಹೆಣ್ಣು ಸಮಾಜದ ಕಣ್ಣು ಅಂತ ಅಂತಾರೆ. ಆ ಒಂದು ಕಣ್ಣಿಗೆ ಈ ರೀತಿ ಘಾಸಿ ಆದರೆ ನಿಜಕ್ಕೂ ಒಂದು ಈ ಸಮಾಜ ಆಗಿರ್ಬೋದು, ಈ ಕಾನೂನು ವ್ಯವಸ್ಥೆ ಆಗಿರ್ಬೋದು ಎಲ್ಲಿದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಈಗ ಮೊನ್ನೆ ಅಷ್ಟೇ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತು. ಯಾವ ಸಂಭ್ರಮಾಚರಣೆಗೋಸ್ಕರ, ಯಾವ ಕಾರಣಕ್ಕಾಗಿ ನಾವು ಸ್ವತಂತ್ರ ಅಂತ ನಾವು ಆಚರಣೆ ಮಾಡಬೇಕು ನನಗಂತೂ ಗೊತ್ತಾಗ್ತಾಯಿಲ್ಲ. ಮಹಾತ್ಮ ಗಾಂಧೀಜಿಯವರು ಅವತ್ತೇ ಹೇಳಿದ್ದಾರೆ, ಯಾವಾಗ ನಮ್ಮ ಹೆಣ್ಣುಮಗಳು ಮಧ್ಯರಾತ್ರಿ ರಸ್ತೆಯಲ್ಲಿ ಒಬ್ಬಳೇ ಓಡಾಡ್ತಾಳೋ ಅವತ್ತು ನಮಗೆ ನಿಜವಾದ ಸ್ವಾತಂತ್ರ್ಯ ದೊರಕ್ತದೆ ಅಂತ. ನಿಜವಾಗ್ಲೂ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುವುದು ನಿಜಕ್ಕೂ ಅದಕ್ಕೆ ಅರ್ಥನೇ ಇಲ್ಲ ಅನ್ನೋದು ನನ್ನ ಅನಿಸಿಕೆ ಸ್ನೇಹಿತರೆ. ಈ ಒಂದು ಕೃತ್ಯವನ್ನು ನಡೆಸಿದಂತಹ ಅಪರಾಧಿಗಳಿಗೆ ತಕ್ಕ ಶಿಕ್ಷೆ ಏನು ಅಂತ ನಾನು ಹೇಳೋದಾದರೆ, ಈ ಒಂದು ಹೆಣ್ಣು ಮಗಳ ಪೋಷಕರ ಕೈಗೆ ಆ ಒಂದು ಅಪರಾಧಿಗಳನ್ನ ನೀಡಬೇಕು. ಆಗ ಮಾತ್ರ ಈ ಒಂದು ಹೆಣ್ಣು ಮಗಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಈ ಒಂದು ಕಾನೂನು ವ್ಯವಸ್ಥೆ ಇದೆಯಲ್ವಾ, ಆ ಒಂದು ಹೆಣ್ಣು ಮಗಳಿಗೆ ನಿಜವಾಗ್ಲೂ ಯಾವುದೇ ರೀತಿಯ ನ್ಯಾಯವನ್ನು ದೊರಕಿಸಿಕೊಡುವುದಿಲ್ಲ ಅನ್ನೋದು ನನ್ನ ಅನಿಸಿಕೆ. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಆದಷ್ಟು ನಮ್ಮ ಮನೆ ಹೆಣ್ಣು ಮಕ್ಕಳ ಜವಾಬ್ದಾರಿಯನ್ನು ನಾವೇ ಹೊತ್ಕೋಬೇಕು ಸ್ನೇಹಿತರೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಬಂದುಬಿಟ್ಟಿದ್ದೀವಿ ಸ್ನೇಹಿತರೆ. ಆದಷ್ಟು ಜಾಗ್ರತೆಯಿಂದ ಇರಿ ಅಂತ ಹೇಳ್ತಾ, ನಮ್ಮ ಈ ಒಂದು ಹೆಣ್ಣು ಮಗಳ ಆತ್ಮಕ್ಕೆ ಶಾಂತಿ ಕೋರುತ್ತಾ, ಈ ಒಂದು ಹೆಣ್ಣು ಮಗಳ ಇವತ್ತಿನ ಈ ಒಂದು ಪರಿಸ್ಥಿತಿಗೆ ಕಾರಣವಾದಂತಹ ಆರೋಪಿಗಳಿಗೆ ಎಲ್ಲರ ಸಮ್ಮುಖದಲ್ಲಿ ಮಧ್ಯ ರಸ್ತೆಯಲ್ಲಿ ಗಲ್ಲು ಶಿಕ್ಷೆ ಆಗಲಿ ಅನ್ನೋದು ನನ್ನ ಒಂದು ಅನಿಸಿಕೆ. ಯಾಕೆಂತ ಅಂದರೆ ಯಾವ ಹೆಣ್ಣು ಮಕ್ಕಳಿಗೂ ಇಂಥ ಪರಿಸ್ಥಿತಿ ಬರಬಾರ್ದು. ಯಾಕಂದರೆ ನಾನು ಕೂಡ ಒಂದು ಹೆಣ್ಣು, ನನ್ನ ಹಡೆದವರು ಕೂಡ ಒಂದು ಹೆಣ್ಣು, ನಾನು ಕೂಡ ಒಂದು ಹೆಣ್ಣು ಮಗುವಿಗೆ ತಾಯಿಯಾಗಿದ್ದೇನೆ. ಆ ಒಂದು ಕಾರಣಕ್ಕೋಸ್ಕರ ಇದು ನನ್ನ ಅನಿಸಿಕೆಯಾಗಿದೆ.